ಪ್ರೇಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಶುಭ ಸಂದೇಶದಲ್ಲಿ ಯೇಸು ಆಲಿವ್ ಬೆಟ್ಟದ ಮೇಲೆ ತಮ್ಮ ಯಾತನೆ ಮರಣದ ಮುಂಚಿತವಾಗಿ ಅಂತಿಮ ತೀರ್ಪಿನ ಕುರಿತಾಗಿ ವಿವರಿಸುತ್ತಾರೆ. ಯೇಸು ಕ್ರಿಸ್ತರ ಎರಡನೇ ಆಗಮನದ ಸಮಯ, ನರಪುತ್ರನು ತನ್ನ ಮಹಿಮೆಯಲ್ಲಿ ಸಮಸ್ತ ದೂತರ ಸಮೇತ ಬರುವಾಗ ತನ್ನ ಮಹಿಮಾನ್ವಿತ ಸಿಂಹಾಸನದಲ್ಲಿ ಆಸೀನನಾಗಿರುವವನು ಸರ್ವ ಜನಾಂಗಗಳನ್ನು ಆತನ ಸಮ್ಮುಖದಲ್ಲಿ ಒಟ್ಟುಗೂಡಿಸಲಾಗುವುದು. ಕುರುಬನು ಕುರಿಗಳನ್ನು ಆಡುಗಳಿಂದ ಬೇರ್ಪಡಿಸುವಂತೆ ಆತನು ಅವರನ್ನು ಬೇರ್ಪಡಿಸುವನು. ಕುರಿಗಳನ್ನು ತನ್ನ ಬಲಗಡೆಯಲ್ಲೂ ಆಡುಗಳನ್ನು ತನ್ನ ಎಡಗಡೆಯಲ್ಲೂ ಇರಿಸುವನು. ಮತ್ತು ಅರಸನು ತನ್ನ ಬಲಗಡೆ ಇರುವ ಜನರಿಗೆ, ತನ್ನ ಪಿತನಿಂದ ಧನ್ಯರೆನಿಸಿಕೊಂಡವರೇ, ಬನ್ನಿ, ಲೋಕಾದಿಯಿಂದ ನಿಮಗಾಗಿ ಸಿದ್ಧ ಮಾಡಿದ ಸಾಮ್ರಾಜ್ಯವನ್ನು ಸ್ವಾಸ್ಥ್ಯವಾಗಿ ಪಡೆಯಿರಿ ಎಂದು ಹೇಳುವನು. ಮತ್ತು ಎಡಗಡೆಯಲ್ಲಿ ಇರುವವರನ್ನು ನೋಡಿ, ಶಾಪಗ್ರಸ್ತರೇ, ನನ್ನಿಂದ ತೊಲಗಿರಿ, ಪಿಶಾಚಿಗೂ ಅವನ ದೂತರಿಗೂ ಸಿದ್ಧವಾಗಿರುವ ಆರದ ಬೆಂಕಿಗೆ ಬೀಳಿರಿ ಎಂದು ಹೇಳುವನು. ಪ್ರಿಯರೇ, ದೇವರ ಮುಂದೆ, ಯೇಸು ಕ್ರಿಸ್ತರ ಮುಂದೆ ನಾವೆಲ್ಲರೂ ಅಂತಿಮ ತೀರ್ಪಿಗಾಗಿ, ಆ ನ್ಯಾಯ ತೀರ್ಪಿಗಾಗಿ ನಿಲ್ಲಲೇಬೇಕು ಅಂತ ಯೇಸುಸ್ವಾಮಿ ಹೇಳ್ತಾರೆ. ಅಂದರೆ ಯೇಸುಸ್ವಾಮಿ ಮರಳಿ ಬರ್ತಾರೆ, ನ್ಯಾಯ ತೀರ್ಪು ಆಗುತ್ತೆ, ಎಲ್ಲರೂ ದೇವರ ಮುಂದೆ ನಿಲ್ಲಲೇಬೇಕು. ಆದರೆ ಯೇಸು ಕ್ರಿಸ್ತರಿಂದ ಭಾಗ್ಯವಂತರೆನಿಸಿಕೊಳ್ಳಬೇಕಾದ್ರೆ ದೇವರು ನಮ್ಮಿಂದ ಫಲ ಬಯಸ್ತಾರೆ. ನಾವು ಬರೀ ಸತ್ಕಾರ್ಯಗಳನ್ನು, ಇತರ ಧರ್ಮದವರು ಎಲ್ಲರೂ ಮಾಡ್ತಾರೆ ಸತ್ಕಾರ್ಯಗಳನ್ನು, ಬಟ್ಟೆ ಕೊಡೋದು, ಊಟ ಕೊಡೋದು, ರೋಗಿಗಳಿಗೆ ಸಂದರ್ಶಿಸೋದು, ಈ ರೀತಿಯಲ್ಲಿ ಎಲ್ಲ ಕಾರ್ಯಗಳನ್ನು ನಾವು ಮಾಡ್ತೇವೆ. ಆದರೆ ದೇವರಿಗೆ ಇಷ್ಟವಾದ ಫಲ ಬರಬೇಕಾದ್ರೆ ಮೊದಲು ನಾವು ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಇಡಬೇಕು. ಮೊದಲು ಯೇಸು ಕ್ರಿಸ್ತರಲ್ಲಿರುವ ವಿಶ್ವಾಸದ ಮೂಲಕ ಆ ದೇವರ ಅನುಗ್ರಹದಿಂದ ನಮಗೆ ದೊರೆತ ಜೀವೋದ್ಧಾರವನ್ನು ನಾವು ಪಡೆದುಕೊಳ್ಬೇಕು. ಯೇಸು ಕ್ರಿಸ್ತರಲ್ಲಿದ್ದು ಸತ್ಕಾರ್ಯಗಳನ್ನು ಮಾಡುತ್ತಾ ಜೀವಿಸಬೇಕೆಂದು ದೇವರು ಮೊದಲೇ ನಿರ್ಣಯಿಸಿದಂತೆ ನಮ್ಮನ್ನು ಸೃಷ್ಟಿಸಿದ್ದಾರೆ. ಪ್ರಿಯರೇ, ಯೇಸು ಕ್ರಿಸ್ತರಲ್ಲಿದ್ದು ನಾವು ಸತ್ಕಾರ್ಯ ಮಾಡಲು ದೇವರು ಕರೆ ನೀಡ್ತಾರೆ. ಒಂದು ವೇಳೆ ಯೇಸು ಕ್ರಿಸ್ತರಲ್ಲಿರದೆ ನಾವು ಸಮಾಜ ಸೇವೆ, ಒಳ್ಳೆಯ ಕಾರ್ಯಗಳನ್ನು ಮಾಡಿದರೆ ಅದರ ಫಲ ನಾವು ಈ ಲೋಕದಲ್ಲಿ ಕಾಣ್ಬೋದು, ಆದರೆ ಆಧ್ಯಾತ್ಮಿಕ ಫಲ ಕಾಣಲ್ಪಡೋದಿಲ್ಲ. ನನ್ನಿಂದ ಬೇರ್ಪಟ್ಟು ನಿಮ್ಮಿಂದ ಏನೂ ಮಾಡಲು ಸಾಧ್ಯವಿಲ್ಲ ಅಂತ ಯೇಸುಸ್ವಾಮಿ ಹೇಳ್ತಾರೆ. ಪ್ರಿಯರೇ, ದೇವರು ಹೃದಯ ನೋಡಿ ತೀರ್ಪು ಕೊಡುವ ದೇವರು. ಇಂದಿನ ಮೊದಲ ವಾಚನದಲ್ಲೂ ಇಸ್ರಾಯೇಲ್ ಜನರಿಗೆ ಸರ್ವೇಶ್ವರ ಸ್ವಾಮಿ ಆಜ್ಞಾಪಿಸುವಂತೆ ಅಲ್ಲಿ ಮೋಶೆಯ ಮುಖಾಂತರ ಮಾತಾಡಿ ಹೇಳ್ತಾರೆ, ನಿಮ್ಮ ದೇವರಾದ ಸರ್ವೇಶ್ವರನೆಂಬ ನಾನು ಪರಿಶುದ್ಧನಾಗಿರುವಂತೆ ನೀವು ಕೂಡ ಪರಿಶುದ್ಧರಾಗಿರಬೇಕು. ಅವರಂತೆ ಪರಿಶುದ್ಧರಾಗಲು ನಮ್ಮ ಸ್ವಂತ ಪುಣ್ಯ ಕಾರ್ಯದಿಂದ ಸಾಧ್ಯವಿಲ್ಲ. ಪ್ರಿಯರೇ, ಇಬ್ರಿಯ 13:12 ಹೇಳುವಂತೆ ಕ್ರಿಸ್ತ ಯೇಸು ತಮ್ಮ ರಕ್ತದಿಂದ ಜನರನ್ನು ಪರಿಶುದ್ಧಗೊಳಿಸಲು ಅವರು ಮರಣಕ್ಕೆ ಈಡಾದರು. ಅಂದರೆ ಅವರಲ್ಲಿ ವಿಶ್ವಾಸ ಇಟ್ಟರೆ ಮಾತ್ರ ನಾವು ಪರಿಶುದ್ಧರಾಗಲು ಸಾಧ್ಯ. ಹೀಗೆ ಅವರ ರಕ್ತದಿಂದ ಪರಿಶುದ್ಧರಾದ ನಾವು ಇವತ್ತು ಆತ್ಮರ ಪ್ರೇರಣೆಯಂತೆ ಆತ್ಮೀಕ ಫಲಗಳನ್ನು, ಅಂದರೆ ದೇವ ಜನರಿಗೆ, ಇತರರಿಗೆ ಸತ್ಕಾರ್ಯಗಳನ್ನು ಮಾಡಲು, ಇತರರನ್ನು ಪ್ರೀತಿಸಲು, ಸೇವೆ ಮಾಡಲು ಖಂಡಿತ ಆ ಉತ್ತೇಜನ, ಆ ಜೀವ ನಮಗೆ ಕೊಡುತ್ತೆ. ಹಾಗಾದರೆ ಪ್ರಿಯರೇ, ನಾವು ಮಾಡಬೇಕಾಗಿರೋದು ಒಂದೇ, ನಾವು ಮೊದಲು ಯೇಸು ಕ್ರಿಸ್ತರಲ್ಲಿರಬೇಕು. ಮತ್ತು ಆ ಶುಭ ಸಂದೇಶದ ಕಾರ್ಯ ನಾವು ಮಾಡುವಾಗ ಅನೇಕರು ಆ ರಕ್ಷಣೆಯನ್ನು ಪಡೆದುಕೊಳ್ತಾರೆ. ಅವರು ನಿತ್ಯ ಜೀವದ ನಿರೀಕ್ಷೆಯಿಂದ ಜೀವಿಸುತ್ತಾರೆ ಮತ್ತು ಇದರಿಂದ ದೇವರಿಗೆ ಮಹಿಮೆಯಾಗುತ್ತೆ. ಆಮೇನ್. ಪ್ರೇಸ್ ದ ಲಾರ್ಡ್.